ತುಮಕೂರಿನ ಶಿರಾದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಜೆಡಿಎಸ್ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಅವರು, ನ್ಯಾಯಾಲಯದ ಆದೇಶಕ್ಕೆ ನಾವೆಲ್ಲರೂ ತಲೆಬಾಗಬೇಕು. ಕಳೆದ 2.5 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಕೆಲ ರಾಜಕೀಯ ವ್ಯಕ್ತಿಗಳನ್ನು ರಾಜಕೀಯವಾಗಿ ಬಲಿಪಶು ಮಾಡಲು ಎಸ್ಐಟಿಯನ್ನು ದುರ್ಬಳಕೆ ಮಾಡಿಕೊಳ್ತಿದೆ ಎಂದು ಆರೋಪಿಸಿದರು. ಎಸ್ಐಟಿ ಅನ್ನೋದನ್ನು ರಾಜ್ಯ ಸರ್ಕಾರ ಯಾವ ರೀತಿ ದ್ವೇಷದ ರಾಜಕಾರಣಕ್ಕೆ ಬಳಸಿಕೊಳ್ತಿದೆ ಅನ್ನುವ ಅನೇಕ ನಿದರ್ಶನ ನಮ್ಮ ಮುಂದೆ ಇದೆ. ಎಸ್ಐಟಿ ಹಾಗೂ ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆಯಾಗಿ ಕೆಲಸ ಮಾಡಲು ಸರ್ಕಾರ ಅವಕಾಶ ಕೊಡಬೇಕು. ಪಾರದರ್ಶಕತೆಯಿಂದ ಕೆಲಸ ಮಾಡಲು ಬಿಡಬೇಕೆಂದು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಇಂತಹ ದ್ವೇಷದ ರಾಜಕಾರಣ 3 ಪಕ್ಷಕ್ಕೂ ಒಳ್ಳೆಯದಲ್ಲ. ಇದರಿಂದ ಸಾಧನೆ ಮಾಡುವುದು ಏನೂ ಇಲ್ಲ. ಅವಕಾಶ ಸಿಕ್ಕಾಗ ಜನಪರವಾಗಿ ಒಳ್ಳೆಯ ಕೆಲಸ ಮಾಡಿ. ನೀವು ಈ ರೀತಿ ದ್ವೇಷ ಮಾಡಿಕೊಂಡು ಹೋದರೆ ನೀವು ಹಾಕಿಕೊಟ್ಟ ಹಾದಿಯಲ್ಲಿಯೇ ಮುಂಬರುವ ಸರ್ಕಾರ ಮಾಡುತ್ತೆ ಎಂದು ವಾಗ್ದಾಳಿ ನಡೆಸಿದರು. ನಾನು ವೀರಭದ್ರಣ್ಣನವರಿಗೆ ದಯಮಾಡಿ ಈ ವೇದಿಕೆಯಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. 3 ಬಾರಿ ಚುನಾವಣೆಯನ್ನೇ ಎದುರಿಸಿದ್ದಾರೆ ವೀರಭದ್ರಣ್ಣನವರು. 18ರಲ್ಲಿ ಚುನಾವಣೆ ಪ್ರಚಂಡ ಬಹುಮತದಿಂದನೇ ಗೆದ್ದಿದ್ದಾರೆ, ಕಮ್ಮಿ ಅಂತ ಏನಲ್ಲ. ವೀರಭದ್ರಣ್ಣನವರೇ, ನೀವು 3 ಸಲ ಚುನಾವಣೆಗೆ ನಿಂತು 1 ಸಲ ಗೆದ್ದಿದ್ದೀರಿ. ನಾನು 3 ಸಲಿನೂ ರಾಜಕೀಯ ಷಡ್ಯಂತ್ರಕ್ಕೆ ಬಲಿಪಶು ಮಾಡಿದಾರೆ. ನಿನ್ನ ಇನ್ನೂ ಬೀದಿಲಿ ಓಡಾಡ್ತಾ ಇದ್ದೀನಲ್ಲ, ನಾನು ಇನ್ನೂ ಪಕ್ಷ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೀನಲ್ಲ. ದಯವಿಟ್ಟು ಛಲ ಕಳ್ಕೊಳ್ಳೋದು ಬೇಡಣ, ಹಠ ಕಳ್ಕೊಳ್ಳೋದು ಬೇಡ. ಇದು ನನ್ನ ಪ್ರಶ್ನೆ ಆಗಲಿ ಅಥವಾ ಮತ್ತೊಬ್ಬರ ಪ್ರಶ್ನೆ ಆಗಲಿ ಅಲ್ಲ. ಇದು ಸಹಸ್ರಾರು ಸಂಖ್ಯೆಯಲ್ಲಿ ಈ ಪಕ್ಷವನ್ನು ಕಟ್ಟಬೆಳೆಸಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರುಗಳ ಪ್ರಶ್ನೆ ಇದು. ಹಾಗಾಗಿ ನಾವೆಲ್ಲರೂ ಇವತ್ತು ಕಾರ್ಯೋನ್ಮುಖರಾಗಿ ಪಕ್ಷ ಇವತ್ತೇನು ನಮ್ಮ ಹೆಗಲ ಮೇಲೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡುವ ಮೂಲಕ ಏನಪ್ಪ ಕುಮಾರಣ್ಣ ಕೇಂದ್ರಕ್ಕೆ ಹೋಗ್ಬಿಟ್ಟವ್ರೆ, ಕೇಂದ್ರದಲ್ಲೇ ಉಳ್ಕೋತಾರೆ ಅಂತಕ್ಕಂಥ ತಲೆಯನ್ನು ತೆಗೆದು ಬಿಡಿ. ಕುಮಾರಣ್ಣ ಈ ರಾಜ್ಯಕ್ಕೆ ಅವಶ್ಯಕತೆ ಇದೆ. ಕುಮಾರಣ್ಣನ ನಾಯಕತ್ವ ಈ ರಾಜ್ಯಕ್ಕೆ ಅನಿವಾರ್ಯ. ಇದು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತದೆ. ನಾನು ಈಗ ಹೇಳಿದ್ರೆ ಭಾಳ ಬೇಗ ಹೇಳ್ದಂಗೆ ಆಗ್ತದೆ. ಆದರೆ ಇದು ನಮ್ಮ ಅಭಿಪ್ರಾಯ ಅಷ್ಟೇ ಅಲ್ಲ, ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯ ಅಷ್ಟೇ ಅಲ್ಲ, ರಾಜ್ಯದ ಜನತೆ ಈಗಾಗಲೇ ಚರ್ಚೆ ಮಾಡ್ತಾ ಇದ್ದಾರೆ. ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಅಲ್ಪಾವಧಿ ಆದರೂ ಕೂಡ, ಅವರ ಅಧಿಕಾರ ಭಾಳ ಕಮ್ಮಿ ಅವಧಿ ಇದ್ದರೂ ಕೂಡ ಅವರು ಕೊಟ್ಟಂಥ ಜನಪರ ಕಾರ್ಯಕ್ರಮಗಳು, ಯೋಜನೆಗಳು, ಅವರು ಜನಗಳ ಹೃದಯವನ್ನು ಯಾವ ರೀತಿ ಒಂದು ರೀತಿ ಪ್ರೀತಿಯನ್ನು ಪಡೆದ್ರು, ಬಹುಶಃ ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅಷ್ಟು ಹೃದಯಕ್ಕೆ ನಾಟ್ತಕ್ಕಂಥ ಕಾರ್ಯಕ್ರಮಗಳು ಇಲ್ಲಿವರೆಗೂ ಕೊಡಲಿಕ್ಕಾಗಿಲ್ಲ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.